ಗವರ್ಮೆಂಟ್ ಮೆಡಿಕಲ್ ಜನರಿಕ್ ಮೆಡಿಸನ್. ನಮ್ಮ ಬೆಂಗಳೂರಿನಲ್ಲಿ 80ರಿಂದ 150ಕ್ಕೂ ಹೆಚ್ಚು ಪ್ರಧಾನಮಂತ್ರಿ ಭಾರತೀಯ ಜನೌಷಧ ಕೇಂದ್ರ ಇದೆ. ಆದ್ರೆ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. आज देश भर में पीएम जन औषधि केंद्र इस बात के साक्षी है कि हमारी सरकार कितनी संवेदनशीलता से काम कर रही है. ಪ್ರಧಾನಮಂತ್ರಿ ಭಾರತೀಯ ಜನೌಷಧ ಕೇಂದ್ರ ಇದು ಶುರುವಾಗಿದ್ದು 2008ರಲ್ಲಿ. 2015ರಲ್ಲಿ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ ಆಫ್ಟರ್ ಪ್ರಧಾನಮಂತ್ರಿ ಮೋದಿ ಗೌರ್ಮೆಂಟ್ ಅವ್ರು ಬಂದಾಗ. ಸೊ ಇವಾಗ ಪ್ರೆಸೆಂಟ್ ಬೆಂಗಳೂರಿನಲ್ಲಿ 150ಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳಿದೆ. ಸೊ ನನ್ನಿಂದ ಏನ್ ನೋಡ್ತಿದ್ದೀರಾ, ಇದು ಕೂಡ ಒಂದು ಜನೌಷಧಿ ಕೇಂದ್ರ. ಸೊ ಇಲ್ಲಿ ನಮ್ಗೆ ಜನರಿಕ್ ಮೆಡಿಸನ್ ಸಿಗುತ್ತೆ, ಅದು ಕೂಡ 50 to 60% ಕಮ್ಮಿ ಪ್ರೈಸ್ ನಲ್ಲಿ. ಪ್ರೈವೇಟ್ ಮೆಡಿಕಲ್ ಅಲ್ಲಿ ನಮ್ಗೆ ಬ್ರಾಂಡೆಡ್ ಮೆಡಿಸನ್ ಸಿಗುತ್ತೆ. ಸೊ ಇಲ್ಲಿ ನಮ್ಗೆ ಜನರಿಕ್ ಮೆಡಿಸನ್ ಸಿಗುತ್ತೆ. ಜನೌಷಧ ಕೇಂದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದೀವಿ. ಸೊ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 50 to 90% ಚೀಪರ್, ಅಷ್ಟು ಕಮ್ಮಿ ಇರುತ್ತೆ ಜನೌಷಧಿ ಮತ್ತೆ ಬ್ರಾಂಡೆಡ್ ಮೆಡಿಸನ್ಸ್ ಅಲ್ಲಿ. ಎಷ್ಟು ಪರ್ಸೆಂಟ್ ಸೇವ್ ಮಾಡ್ಬೋದು ಅಂತ ಇದೆ. ಬ್ರಾಂಡೆಡ್ ಮೆಡಿಸಿನ್ಸ್ ಆವರೇಜ್ ಮಾರ್ಕೆಟ್ ಪ್ರೈಸ್ ನಮ್ಗೆ ಪ್ರಧಾನಮಂತ್ರಿ ಜನೌಷಧಿಲಿ ಎಷ್ಟು ರೂಪಾಯಿಗೆ ಸಿಗುತ್ತೆ ಅಂತ ಇದು. ಸೊ ಇದಿಷ್ಟು ಮೆಡಿಸಿನ್ಸ್ ನೇಮ್ ಒಂದೊಂದು ಸ್ಟ್ರಿಪ್ ಲೆಕ್ಕ ಅದು. ಸರ್ ನಮಸ್ತೆ. ನಮಸ್ತೆ. ಚಂದನ್ ಅಂತ. ಸೊ ಈಗ ಜನೌಷಧಿ ಬಗ್ಗೆ ಹೇಳಿ. ಸೊ ಇವಾಗ ಯಾರು ಜನೌಷಧಿನ ಸ್ಟಾರ್ಟ್ ಮಾಡ್ಬೋದು, ಹೇಗೆ ಅಪ್ಲೈ ಮಾಡ್ಬೇಕು ಅದಕ್ಕೆ? ಸರಿ, ಯಾರು ಬೇಕಾದ್ರೆ ಸ್ಟಾರ್ಟ್ ಮಾಡ್ಬೋದು. ಓಕೆ. ಈ ಜನೌಷಧಿಗೆ ನಾರ್ಮಲ್ ಅಂಗಡಿ ಮೆಡಿಕಲ್ ಸ್ಟೋರ್ಗೆ ಎಲ್ಲಾ ರೂಲ್ಸು ಸೇಮ್ ಇರುತ್ತೆ. ಓಕೆ. ನಮ್ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇಂದ ಲೈಸೆನ್ಸ್ ತಗೋಬೇಕು, ಅಂಗಡಿ ನಡೆಸೋದಕ್ಕೆ ಫಾರ್ಮಸಿಸ್ಟ್ ಬೇಕು, ಓಕೆ. ಇವೆಲ್ಲ ರೂಲ್ಸ್ ಕಾಮನ್. ಏನು ಅದಕ್ಕೆ ಸ್ಪೇಸ್ ಮುಂಚೆ ಅಂತ ಬೇಕಲ್ಲ ಸರ್? ಮಿನಿಮಮ್ 120 ಸ್ಕ್ವೇರ್ ಫೀಟ್ ಇರಬೇಕು 120 ಅಂಗಡಿ. ಓಕೆ. ಮತ್ತೆ ಅದಕ್ಕೆ ಮುಂಚೆ ನಾವು ಜನೌಷಧಿ ನಮ್ಮ ವೆಬ್ಸೈಟ್ ಮೂಲಕ ಆನ್ಲೈನ್ ಅಲ್ಲಿ ಜನೌಷಧಿ ಅವ್ರ ಕಡೆಯಿಂದ ಒಂದು ಲೈಸೆನ್ಸ್ ತಗೋಬೇಕು, ಅಪ್ರೂವಲ್. ಓಕೆ. ಅಪ್ರೂವಲ್ ಏನಕ್ಕೆ ಅಂದ್ರೆ ನಮ್ಮಲ್ಲಿ ಡಿಸ್ಟೆನ್ಸ್ ಪಾಲಿಸಿ ಇರುತ್ತೆ, 2 ಅಂಗಡಿ ಮಧ್ಯೆ ಇಷ್ಟು ಡಿಸ್ಟೆನ್ಸ್ ಮಿನಿಮಮ್ ಇರಬೇಕು. ಓಕೆ. ಸೊ ದಟ್ ಎಲ್ರಿಗೂ ಬಿಸ್ನೆಸ್ ಆಗ್ಲಿ ಅಂತ ಹಾ. ಫಸ್ಟ್ ಡೆಲ್ಲಿಲಿ ಇನಿಷಿಯಲ್ ಅಪ್ರೂವಲ್ ತಗೊಂಡು ಆಮೇಲೆ ನಮ್ಮ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ನ ಅಪ್ರೋಚ್ ಮಾಡ್ಬೇಕು. ಅದು ಈಗ ಆನ್ಲೈನ್ ಆಗಿದೆ ಸಿಸ್ಟಮ್, ಓಕೆ. ಎಲ್ಲ ಆನ್ಲೈನ್, ನಾವ್ ಎಲ್ಲಿಗೂ ಹೋಗ್ಬೇಕಾಗಿಲ್ಲ. ಸೊ ಅದನ್ನೆಲ್ಲ ಚೆಕ್ ಮಾಡಿ ಅವ್ರು ಇನಿಷಿಯಲ್ ಅಪ್ರೂವಲ್ ಕೊಟ್ರೆ ಅದನ್ನ ತಗೊಂಡೋಗಿ ಆಸ್ ಯೂಶುವಲ್ ನಮ್ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅಲ್ಲಿ, ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಲೈಸೆನ್ಸ್ ತಗೋತೀವಿ. ಸರ್ ಜನೌಷಧಿ ಸ್ಟಾರ್ಟ್ ಮಾಡೋದಕ್ಕೆ ಫಾರ್ಮಸಿಸ್ಟ್ ಬೇಕೇ ಬೇಕು, ಓಕೆ. ಐದರ್ ಡಿಪ್ಲೊಮಾ ಆರ್ ಡಿಗ್ರಿ. ಓಕೆ. ಓನರ್ ಫಾರ್ಮಸಿಸ್ಟ್ ಆಗಿಲ್ಲ ಅಂದ್ರೆ ಒಬ್ಬರನ್ನ ಎಂಪ್ಲಾಯ್ ಮಾಡ್ಕೋಬೇಕು, ಅವರ ಸರ್ಟಿಫಿಕೇಟ್ ಅಟ್ಯಾಚ್ ಮಾಡಿರ್ಬೇಕು, ಓಕೆ. ಅವ್ರಲ್ಲಿ ವರ್ಕ್ ಮಾಡ್ಬೇಕು. ಸ್ಪಾಟ್ ವಿಸಿಟ್ ಮಾಡ್ತಾರೆ, ಅಪ್ರೂವ್ ಆಯ್ತು ಅಂದ್ರೆ ಲೈಸೆನ್ಸ್ ಕೊಡ್ತಾರೆ. ಲೈಸೆನ್ಸ್ ಕೊಡ್ತಾರೆ. ಎಲ್ಲ ಲೈಸೆನ್ಸ್ ಇದಕ್ಕೆಲ್ಲ ಎಷ್ಟು ಖರ್ಚಾಗಬಹುದು ಸರ್? ಅಂಗಡಿ ಸ್ಟಾರ್ಟ್ ಮಾಡೋದಕ್ಕೆ ಬಡ್ಜೆಟ್ ಏನ್ ತುಂಬಾ ಜಾಸ್ತಿ ಏನ್ ಬೇಕಿಲ್ಲ. ಓಕೆ. ಟು ಸ್ಟಾರ್ಟ್ ವಿತ್ ನೀವು ಒಂದು 5 to 8 lakhs ಇದ್ರೆ ಅಂಗಡಿ ಅಡ್ವಾನ್ಸು, ಫರ್ನಿಚರ್ಸ್ ಮತ್ತೆ ಸ್ಟಾರ್ಟಿಂಗ್ ಮಿನಿಮಮ್ ಸ್ಟಾಕ್ ಓಕೆ. ಅಷ್ಟರಲ್ಲೇ ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟ್ ಒಂದು 6 months to 1 year ಗೆ ನಿಮ್ಗೆ ಎಕ್ಸ್ಟ್ರಾ ಕೈಯಲ್ಲಿ ಲಿಕ್ವಿಡ್ ಕ್ಯಾಶ್ ಬೇಕಾಗುತ್ತೆ, ಪರ್ಚೇಸ್ ವೇರಿ ಆಗುತ್ತೆ, ಏರಿಯಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ನಮ್ಗೆ 1-3 ತಿಂಗಳು ಬೇಕಾಗುತ್ತೆ. ಸೊ ಅದಕ್ಕೆ ಹಂಗಾಗಿ ಲಿಕ್ವಿಡ್ ಕ್ಯಾಶ್ ಬೇಕಾಗುತ್ತೆ. 3 years ಮುಂಚೆ ಸ್ಟಾರ್ಟ್ ಮಾಡಿದ್ದು, ಐ ಸ್ಟಾರ್ಟೆಡ್ ವಿತ್ ಜಸ್ಟ್ 6 lakhs ಅಷ್ಟೇ. ಓಕೆ. ವೆರಿ ಈಸಿ ಸ್ಟಾರ್ಟ್ ಮಾಡೋದಕ್ಕೆ, ಒಳ್ಳೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ. ಈಗ ನೀವು ಓನರ್, ನಿಮ್ಮ ಹತ್ರ ದುಡ್ಡಿದೆ, ನೀವು ಫಾರ್ಮಸಿಸ್ಟ್ ಎಲ್ಲ ಓದಿಲ್ಲ, ನೀವು ಸ್ಟಾರ್ಟ್ ಮಾಡಬಹುದು. ಯು ಕ್ಯಾನ್ ಎಂಪ್ಲಾಯ್ ಅ ಫಾರ್ಮಸಿಸ್ಟ್. ಓಕೆ. ಒಬ್ಬ ಫಾರ್ಮಸಿಸ್ಟ್ ಇರಲೇಬೇಕು, ಅವನು ತಿಳುವಳಿಕೆ, ಫಾರ್ಮಸಿಸ್ಟ್ ಡಿಸ್ಪೆನ್ಸ್ ಮಾಡಬೇಕು ಮೆಡಿಸಿನ್. ನೀವು ಎಂಪ್ಲಾಯ್ ಮಾಡಿ, ಯು ಸಿಟ್ ಅಟ್ ದಿ ಕ್ಯಾಶ್ ಟೇಬಲ್, ಯು ಮ್ಯಾನೇಜ್ ದಮ್ ಅಷ್ಟೇ. ಓನರ್ ನಾನು ಇರ್ತೀನಿ, ಕೆಲಸ ಅವ್ರು ಮಾಡ್ತಾರೆ. ನಿಮ್ಮ ಖರ್ಚುಗಳನ್ನ ನೀವು ಕಡಿಮೆ ಇಟ್ಕೊಂಡ್ರೆ ನೆಮ್ಮದಿಯಾಗಿರ್ಬೋದು ಜನೌಷಧಿ ಬಿಸ್ನೆಸ್ ಮಾಡ್ಕೊಂಡು. ನಿಮಗೆ ಆಸೆ ತೀರಾ ಜಾಸ್ತಿ ಆದ್ರೆ ಅಷ್ಟೊಂದು ಲಾಭ ಬರಲ್ಲ. ಲಾಭ ಲಿಮಿಟೆಡ್ ಬಟ್ ಕಾನ್ಸ್ಟೆಂಟ್. ಪರ್ಚೇಸ್ ಮಾಡೋದಿಕ್ಕೆ ಜನೌಷಧಿ ಐಟಮ್ ಮೆಡಿಸಿನ್ಸ್ ಪರ್ಚೇಸ್ ಮಾಡೋದಿಕ್ಕೆ ನಮ್ಮ ಗವರ್ಮೆಂಟ್ ಅಪಾಯಿಂಟೆಡ್ ಜನೌಷಧಿ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಆಲ್ ಓವರ್ ಇಂಡಿಯಾ ಇದಾರೆ. ಬೆಂಗಳೂರಲ್ಲಿ ಒಬ್ರು ಇದ್ದಾರೆ, ಮೈಸೂರಲ್ಲಿ ಒಬ್ರು ಇದ್ದಾರೆ, ಹುಬ್ಳಿಲಿ ಒಬ್ರು ಇದ್ದಾರೆ. ಸೊ ಅವ್ರ ಹತ್ರ ಪರ್ಚೇಸ್ ಮಾಡೋದಕ್ಕೆ ಅವರು ನಮಗೆ ಒಂದು ಸ್ಟೋರ್ ಕೋಡ್ ಅಂತ ಕೊಡ್ತಾರೆ. ಆ ಸ್ಟೋರ್ ಕೋಡ್ ಇದ್ರೆ ಮಾತ್ರ ಪರ್ಚೇಸ್ ಮಾಡಕ್ಕಾಗಲ್ಲ. ಸೊ ನಾರ್ಮಲ್ ಅಂಗಡಿಯವರು ಅವ್ರ ಹತ್ರ ಪರ್ಚೇಸ್ ಮಾಡಕ್ಕಾಗಲ್ಲ. ಈ ಅಂಗಡಿ ಇರ್ಬೇಕಂದ್ರೆ ಲೈಸೆನ್ಸ್ ಇದ್ದೇ ಇರ್ಬೇಕು. ಸೊ ಅವ್ರ ಹತ್ರ ಪರ್ಚೇಸ್ ಮಾಡ್ತೀವಿ. ಅದೆಲ್ಲ ನಿಮ್ಮ ಓನ್ ಇನ್ವೆಸ್ಟ್ಮೆಂಟ್? ಹೌದು, ಎಂಟೈರ್ ಥಿಂಗ್ ನಿಮ್ಮ ಓನ್ ಇನ್ವೆಸ್ಟ್ಮೆಂಟ್. ಸೊ ಲಾಭ ಹೇಗೆ ಅವ್ರಿಗೂ ಅದು ಹೇಳಕ್? ಸರ್ ನಮಗೆ ಒಂದು 25% ವರೆಗೂ ಮಾರ್ಜಿನ್ ಸಿಗುತ್ತೆ. ಓಕೆ. ಓಕೆ, ಡನ್. ಡ್ರಾಬ್ಯಾಕ್ ಸದ್ಯಕ್ಕೆ ಏನಂದ್ರೆ ಎಕ್ಸ್ಪೈರಿ ತಗೊಳಲ್ಲ ವಾಪಸ್. ನಾರ್ಮಲ್ ಅಂಗಡಿಲಿ ಎಕ್ಸ್ಪೈರಿ ರಿಟರ್ನ್ ಮಾಡಬಹುದು ವಿತ್ ಮಿನಿಮಲ್ ಲಾಸ್. ನಮ್ಮಲ್ಲಿ ಅದಿಲ್ಲ, ಎಂಟೈರ್ ಥಿಂಗ್ ನಮ್ ತಲೆ ಮೇಲೆ ಬೀಳುತ್ತೆ. ಅದಕ್ಕೆ ಸ್ಟಾಕ್ಸ್ ನ ಕಮ್ಮಿ ಇಟ್ಟಿರ್ತಾರ? ಹೌದು ಸರ್, ಫುಲ್ ಡಂಪ್ ಮಾಡ್ಕೊಳ್ಳಲ್ಲ ಸ್ಟಾಕ್ಸ್. ಈ ಎಕ್ಸ್ಪೈರಿ ಪ್ರಾಬ್ಲಮ್ ನಿಂದ ಎಷ್ಟು ಬೇಕೋ ಅಷ್ಟು ಮಾತ್ರ ತರಿಸ್ಕೊಂಡು ಮಾಡ್ತಾ ಇರ್ತಾರೆ. ಮತ್ತೆ ಮೆಡಿಸಿನ್ ಎಕ್ಸ್ಪೈರಿ ಆದ್ರೆ ಅದನ್ನ ಡಿಸ್ಪೋಸ್ ಮಾಡೋದು ನಮ್ ಎಕ್ಸ್ಟ್ರಾ ಖರ್ಚು. ನಾವೆಲ್ಲ ಎಸೆಯಕ್ಕಾಗಲ್ಲ, ಡಿಸ್ಪೋಸ್ ಕರೆಕ್ಟ್ ಆಗಿ ಮಾಡ್ಬೇಕು. ಕರೆಕ್ಟ್ ಆಗಿ ಡಿಸ್ಪೋಸ್ ಮಾಡ್ಬೇಕು. ಅದಕ್ಕಿಂತ ಕಂಪನೀಸ್ ಇದಾರೆ, ಅವರು ಪರ್ ಕೆಜಿ ಇಷ್ಟೊಂದು ಚಾರ್ಜ್ ಮಾಡ್ತಾರೆ, ಬಂದು ತಗೊಂಡು ಹೋಗ್ತಾರೆ. ಅದು ನಾವು 6 months ಇಯರ್ಲಿ ಒನ್ಸ್ ಮಾಡ್ಕೋತೀವಿ. ಬ್ರಾಂಡೆಡ್ ಮೆಡಿಸಿನ್ಸ್ಗೂ ಜನರಿಕ್ ಮೆಡಿಸಿನ್ಸ್ಗೂ ಏನ್ ಸರ್ ಡಿಫರೆನ್ಸ್? ಸರ್ ಮಾಲಿಕ್ಯೂಲ್
ನಾರ್ಮಲ್ ಹೇಳೋದಂದ್ರೆ ಕೆಮಿಕಲ್ ಎರಡರಲ್ಲೂ ಸೇಮ್ ಇರುತ್ತೆ. ಓಕೆ ಸ್ಟ್ರೆಂತ್ ಅಂದ್ರೆ MG ಹ್ಮ್ ಎಲ್ಲ ಸೇಮ್ ಇರುತ್ತೆ. ಓಕೆ ಅವ್ರದ್ದು ಬ್ರಾಂಡೆಡ್ ಇನ್ನೊಂದು ಕಂಪ್ನಿ ತಯಾರಿಸೋದು. ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದೇ ಮೆಡಿಸಿನ್ ನ ಮಾರ್ಕೆಟ್ ಅಲ್ಲಿ 100 ಕಂಪನಿಗಳು ತಯಾರಿಸ್ತವೆ. ಓಕೆ ಒಂದೊಂದ್ ಏರಿಯಾ ಒಂದೊಂದು ಡಾಕ್ಟರ್ ಒಂದೊಂದು ಕಂಪ್ನಿ ಬರೀತಾರೆ. ಹಾ ಅದೇ ತರ ಇದು ಒಂದ್ ಕಂಪ್ನಿ ಅಂತ ಅನ್ಕೊಳ್ಳಿ, ನಿಮಗ್ ಕನ್ಫ್ಯೂಸ್ ಆಗಲ್ಲ. ಹ್ಮ್ ಸಾಲ್ಟ್ ಅಂತಾರೆ ಕೆಮಿಕಲ್ ನ, ಅದು ಎರಡರಲ್ಲೂ ಸೇಮ್ ಇರುತ್ತೆ. ಹ್ಮ್ ನಮ್ದು ಅನ್ಬ್ರಾಂಡೆಡ್, ಬ್ರ್ಯಾಂಡ್ ಹೆಸರಿಲ್ಲ. ನಮ್ದು ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಟ್ರಾನ್ಸ್ಪೋರ್ಟೇಶನ್, ಹ್ಮ್ ಸಪ್ಲೈ, ಹೋಲ್ಸೇಲರ್ ಮಾರ್ಜಿನ್ ಮತ್ತೆ ರಿಟೇಲರ್ ಮಾರ್ಜಿನ್ ಇಷ್ಟೇ ಇರೋದು. ಹ್ಮ್ ಸರ್ ಈಗ ಎಕ್ಸಾಂಪಲ್ ಡೋಲೋ, ನಾರ್ಮಲ್ ಅಂಗಡಿಲಿ ನೀವು ನಿಮಗೆ ಗೊತ್ತಿರೋದು ಜ್ವರಕ್ಕೆ ಡೋಲೋ ಅಂತ ತಗೋಬೇಕು ಅಂತ. ಡೋಲೋ ಅನ್ನೋದು ಬ್ರ್ಯಾಂಡ್ ಹೆಸರು. ಡೋಲೋದಲ್ಲಿರೋ ಮೆಡಿಸಿನ್ ಹೆಸರು ಪ್ಯಾರಾಸಿಟಮಾಲ್, ಅದು ಜೆನರಿಕ್ ನೇಮ್, ಮೆಡಿಸಿನಿನ ಜೆನರಿಕ್ ನೇಮ್. ನಮ್ಮಲ್ಲಿ ಬಂದ್ರೆ ಬ್ರ್ಯಾಂಡ್ ಹೆಸರು ಇರಲ್ಲ, ಡೈರೆಕ್ಟ್ ಆಗಿ ಪ್ಯಾರಾಸಿಟಮಾಲ್ ಅಂತ ಕೊಡ್ತೀವಿ, ಅದು ಜೆನರಿಕ್ ನೇಮ್ ಅಲ್ಲೇ ಇರುತ್ತೆ ನಮ್ಮಲ್ಲಿ. ಇಷ್ಟೇ ವ್ಯತ್ಯಾಸ. ಹ್ಮ್ ಎರಡು ಕೂಡ ಸೇಮ್ ಮೆಡಿಸಿನ್, ಮೆಡಿಸಿನ್ ವೈಸ್ ಸೇಮ್ ಇರುತ್ತೆ, ಕ್ವಾಲಿಟಿ ಸ್ಟ್ರೆಂತ್ ಎಲ್ಲ ಸೇಮ್. ವೇರ್ ಬ್ರಾಂಡೆಡ್ ಅಲ್ಲಿ ಅವ್ರ ಬ್ರಾಂಡಿಂಗ್ ಅಂತ ಖರ್ಚು ಇರುತ್ತೆ. ಡಾಕ್ಟರ್ಸ್ ತಿಳಿಸ್ಬೇಕು ಅವ್ರದ್ದು ಬ್ರಾಂಡ್ ಮಾರ್ಕೆಟ್ ಅಲ್ಲಿ ಇದೆ ಅಂದ್ರೆ. ಮೆಡಿಕಲ್ ರೆಪ್ಸ್ ಇರಬೇಕು, ಅವರು ಒಬ್ಬರ ಇಬ್ಬರಲ್ಲ, 100 ಲೆಕ್ಕದಲ್ಲಿ ಮೆಡಿಕಲ್ ರೆಪ್ಸ್ ಇರ್ತಾರೆ. ಅವ್ರ ಸ್ಯಾಲ್ರಿ ಮತ್ತೆ ಅಡ್ವರ್ಟೈಸ್ಮೆಂಟ್. ತುಂಬಾ ದೊಡ್ಡ ಕಂಪನಿ ಅಂದ್ರೆ ಅವ್ರ ಕಂಪನಿ ಹೆಸರಿಗೆ ಅಂತ ಇಷ್ಟು ವ್ಯಾಲ್ಯೂ ಇರುತ್ತೆ, ಅದನ್ನೆಲ್ಲ ನಿಮ್ಮ ಹತ್ರ ರಿಕವರ್ ಮಾಡ್ತಾರೆ. ಸಿಂಪಲ್ ಸಾಫ್ಟ್ ಡ್ರಿಂಕ್ ಎಕ್ಸಾಂಪಲ್ ಕೊಡ್ತೀನಿ. 12 ರೂಪಾಯಿ ಒಂದು ಬಾಟ್ಲ್ ಅಂದ್ರೆ ಅದೊಂದು ಖರ್ಚು, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಏನು ₹1 ಆಗ್ಬೋದು. ಬಾಕಿ ಎಲ್ಲ ಫಿಲ್ಮ್ ಸ್ಟಾರ್ಸ್, ಮಾರ್ಕೆಟಿಂಗ್, ಅದು ಇದು ಆ ಖರ್ಚೆಲ್ಲ ತೆಗಿಯೋದಕ್ಕೆ ಅದೇ ತರ ಇದೆ. ಹಂಗಾಗಿ ಇಷ್ಟು ಡಿಫ್ರೆನ್ಸ್ ಇರೋದು. ಕೆಲವು ಕೇಸಸ್ ಅಲ್ಲಿ ನೋಡಿ, ನಮ್ಮಲ್ಲಿ ₹10 ಅಂದ್ರೆ ಆಚೆ ಅದೇ ಮೆಡಿಸಿನ್, ಬ್ರಾಂಡೆಡ್ ಮೆಡಿಸಿನ್ ಅಲ್ಲಿ ₹100 ಇರುತ್ತೆ. 90% ಕೂಡ ಡಿಫ್ರೆನ್ಸ್ ಇರುತ್ತೆ. ಸೊ ಅದೇ ಆ 90% ನೀವ್ ಹೇಳಿದ್ರಲ್ಲ, ಸೊ ಅದಕ್ಕೆ ಖರ್ಚಾಗುತ್ತೆ. ಹೌದು, ಅದಕ್ಕೋಸ್ಕರ ಲಾಭ ಇಟ್ಕೊಂಡು ಮಾಡ್ಬೇಕು ಅವರು. ನಮ್ಮ ಪ್ರೈಸಿಂಗ್ ಕಡಿಮೆ ಇರುತ್ತೆ. ನಮ್ಮ ಪ್ರಾಡಕ್ಟ್ ಮೇಲೆ MRP ನೀವೀಗ ಆ ಚಾರ್ಟ್ ಅಲ್ಲಿ ನೋಡಿದ್ರಲ್ಲ, 127, 130 ಇರುತ್ತೆ MRP ಬ್ರಾಂಡೆಡ್ ಮೆಡಿಸಿನ್. ನಮ್ಮ MRP ಜಸ್ಟ್ ₹8. ಎಕ್ಸಾಂಪಲ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಗೆ. ಸೊ ಆತರ ಕಂಪೇರ್ ಟು ಬ್ರಾಂಡೆಡ್ ಮೆಡಿಸಿನ್ಸ್ ಇಷ್ಟು ಕಡಿಮೆ ಇರುತ್ತೆ ಬೆಲೆ ಅಂತ. ತುಂಬಾ ಜನ ಅದನ್ನ ಡಿಸ್ಕೌಂಟ್ ಅಂತ ಕನ್ಫ್ಯೂಸ್ ಮಾಡ್ಕೋತಾರೆ. ಡಿಸ್ಕೌಂಟ್ ಅಲ್ಲ, ಬೆಲೆ ಕಮ್ಮಿ ಇರುತ್ತೆ ಅಷ್ಟೇ. ಅಪ್ರೂವ್ಡ್ ಎಲ್ಲ ಸೇಮ್ ಆಗಿರುತ್ತೆ. ಅಪ್ರೂವಲ್ ಸೇಮ್, ಮತ್ತೆ ಮಾರ್ಕೆಟ್ ಬಿಡೋಕ್ಕಿಂತ ಮುಂಚೆ ಕ್ವಾಲಿಟಿ ಚೆಕ್ಸ್ ಆಗೋದೆಲ್ಲ ಸೇಮ್. ಬ್ರಾಂಡೆಡ್ ಮೆಡಿಸಿನ್ಸ್ ಏನೇನ್ ಕ್ವಾಲಿಟಿ ಚೆಕ್ಸ್ ಆಗುತ್ತೋ ಅದೇ ಡಿಪಾರ್ಟ್ಮೆಂಟ್, ಅದೇ ಲ್ಯಾಬ್ಸ್ ಅಲ್ಲೇ ನಮ್ದು ಕ್ವಾಲಿಟಿ ಚೆಕ್ಸ್ ಆಗುತ್ತೆ. ಅದೇ ತರ ಅಪ್ರೂವಲ್ ಆಗಿ ಮಾರ್ಕೆಟ್ ರಿಲೀಸ್ ಆಗುತ್ತೆ. ಬಟ್ ಈಗ ಡಾಕ್ಟರ್ಸ್ ಎಲ್ಲ ರೆಕಮೆಂಡ್ ಮಾಡ್ತಾ ಇದಾರಾ? ಡಾಕ್ಟರ್ಸ್ ತುಂಬಾ ಸ್ಮಾಲ್ ಪರ್ಸೆಂಟೇಜ್. ಓಕೆ, ಅಂದ್ರೆ ರೆಕಮೆಂಡ್ ಅಂದ್ರೆ ಪೇಷಂಟ್ ಕೇಳಿದ್ರೆ ತಗೊಳ್ಳಿ ಪರವಾಗಿಲ್ಲ ಅಂತ ಹೇಳೋರಿದ್ದಾರೆ ಕೆಲವು ಡಾಕ್ಟರ್ಸ್. ಬಟ್ ಅವರೇ ವಾಲಂಟಿಯರ್ ಆಗಿ ಜನೌಷಧಿನ ಪ್ರಿಸ್ಕ್ರೈಬ್ ಮಾಡೋದು ವೆರಿ ಫ್ಯೂ, ಲೆಸ್ ದೆನ್ 5% ಅಂತ ಹೇಳ್ಬೋದು. ಅವರೇ ಪ್ರಿಸ್ಕ್ರೈಬ್ ಮಾಡೋದು ತುಂಬಾ ವೆರಿ ರೇರ್, ಕಮ್ಮಿ. ಇನ್ನು ಕೆಲವು ಡಾಕ್ಟರ್ಸ್ ಗೆ ನನಗ್ ಗೊತ್ತಿರೋ ಹಾಗೆ ಇದೆ, ಈ ಕಾನ್ಸೆಪ್ಟೇ ಗೊತ್ತಿಲ್ಲ ಅವರಿಗೆ. ವೆರಿ ನ್ಯೂ ಡಾಕ್ಟರ್ಸ್ ಗೆಲ್ಲ ಇದೇನು ಅಂತಾನೆ ಗೊತ್ತಿರಲ್ಲ. ಸೊ ಓಕೆ ಸರ್, ಈಗ ನಿಮ್ಗೆ ಮೆಡಿಸಿನ್ಸ್ ಎಲ್ಲ ಗೌರ್ಮೆಂಟ್ ಇಂದ ಬರುತ್ತೆ, ಹೌದು, ಅವ್ರಿಗೆ ಪ್ರೈವೇಟ್ ಇಂದ ಬರುತ್ತೆ ಅಷ್ಟೇ. ಹೌದು. ಸೊ ಗೌರ್ಮೆಂಟ್ ಈಗ ನೋಡಿ ಒಂದು ಮೆಡಿಸಿನ್ ಖಾಲಿ ಆಯ್ತು, ನೀವು ಅವ್ರಿಗೆ ಹೇಗೆ ಅಪ್ರೋಚ್ ಮಾಡೋದು, ಆ ಪ್ರೊಸೀಸ್? ನಮ್ ಡಿಸ್ಟ್ರಿಬ್ಯೂಟರ್ಸ್ ನಾವು ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು. ಸೊ ಇಲ್ಲೂ ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ? ಇಲ್ಲ, ಇದಾರೆ. ಕರ್ನಾಟಕದಲ್ಲಿ 3 ಜನ ಇದಾರೆ. ಓಕೆ. ಇನ್ ಕೇಸ್ ಕರ್ನಾಟಕದಲ್ಲಿ ಸ್ಟಾಕ್ ಇಲ್ಲ ಅಂದ್ರೆ ನಾವು ನಾರ್ತ್ ಇಂದಾನು ತರ್ಸ್ಕೋಬಹುದು. ಓಕೆ. ತಮಿಳ್ನಾಡಲ್ಲೂ ಡಿಸ್ಟ್ರಿಬ್ಯೂಟರ್ಸ್ ಇದಾರೆ, ಆಂಧ್ರದಲ್ಲಿ ಇದಾರೆ ಡಿಸ್ಟ್ರಿಬ್ಯೂಟರ್ಸ್. ಒಂದೊಂದು ಪ್ರತಿ ಸ್ಟೇಟ್ ಅಲ್ಲೂ ಅಟ್ಲೀಸ್ಟ್ ಒಂದು 2-3 ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ. ಸೊ ನೀವು ಅವ್ರಿಗೆ ಕಳಿಸ್ಕೊಡ್ತೀರಾ ಇಷ್ಟಿಷ್ಟು ಮಾತ್ರ ಇಷ್ಟಿಷ್ಟು ಬೇಕು ಅಂತ, ಸೊ ಅಷ್ಟಿಗೆ ತಂದು ಕೊಡ್ತಾರೆ ಅವರು? ಅವ್ರು ಕೊರಿಯರ್ ಮಾಡ್ತಾರೆ. ನಮ್ಮಲ್ಲಿ ಏನಂದ್ರೆ 100% ಮೊದಲೇ ಪೇ ಮಾಡಬೇಕು. ಪೇ ಮಾಡಿ 2 ರಿಂದ 3 ದಿನ ಆಗುತ್ತೆ. ಇದೊಂದು ಸ್ವಲ್ಪ ಡ್ರಾಬ್ಯಾಕ್ ಇರುತ್ತೆ, ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಈಗ ಡಿಸ್ಪೋಸಲ್ ಮಾಡೋದು ಕಷ್ಟ ಆಗಿರೋದ್ರಿಂದ ನೀವು ಸ್ವಲ್ಪ ಕಮ್ಮಿ ಆರ್ಡರ್ ಮಾಡ್ತೀವಿ. ನಾವು ಆರ್ಡರ್ ಮಾಡೋದೇನೆ ಸ್ಟೈಲೇನೆ ಬೇರೆ ತರ ಇರುತ್ತೆ, ನಾರ್ಮಲ್ ಅಂಗಡಿ ತರ ಇಲ್ಲ. ಅವರು ಧೈರ್ಯವಾಗಿ 10 ಬಾಕ್ಸ್ ಹಾಕ್ಸ್ಕೋಬಹುದು, ಎಕ್ಸ್ಪೈರ್ ಆದ್ರೂ ವಾಪಸ್ ಹೋಗುತ್ತೆ ಅನ್ನೋ ಧೈರ್ಯ ಇರುತ್ತೆ. ಬಟ್ ನಮ್ಮಲ್ಲಿ ಅದಿರಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಕಮ್ಮಿ ಸಿಗುತ್ತೆ ಅಷ್ಟೇ. ಬಟ್ ಸಿಗುತ್ತೆ, 1-2 days 3 days ಅಲ್ಲಿ ಯಾವುದೇ ಮಾತ್ರೆ ಆದ್ರೂ ಸಿಗುತ್ತಾ? ಯಾವುದೇ ಸಿಗುತ್ತೆ. ಸರ್ ಎಷ್ಟು ಮಾತ್ರೆಗಳು ಅಂದಾಜು, ಎಷ್ಟು ಮೆಡಿಸಿನ್ಸ್ ತಯಾರ? ನಮ್ಮಲ್ಲಿ ಈಗ ಕರೆಂಟ್ಲಿ ನಮ್ ಬಕೆಟ್ ಅಲ್ಲಿ more than 2000 ಐಟಮ್ಸ್ ಇದಾವೆ. more than 2000 ಐಟಮ್ಸ್ ಇದೆ. ಇಂಡಿವಿಜುವಲ್ ಐಟಮ್ಸ್, ಸರ್ಜಿಕಲ್ ಐಟಮ್ಸ್ ಇದಾವೆ, ಮೆಡಿಸಿನ್ಸ್ ಇದಾವೆ, ಕ್ರೀಮ್ಸ್, ಇನ್ಹೇಲರ್ಸ್ ಎಲ್ಲ ಇದಾವೆ. ಸೊ ಎಲ್ಲ ನೀವು ನೆಗೆಟಿವ್ ಕೇಳಿರೋದು, ಡ್ರಾಬ್ಯಾಕ್ಸ್ ಆಗಿರೋದು, ಇದರಿಂದ ಎಫೆಕ್ಟ್ ಆಗಿರೋದು ಎಲ್ಲ ಕೇಳಿದಿರಾ? ಈ ಮೆಡಿಸಿನ್ ತಗೊಂಡು ಈ ತರ ಪ್ರಾಬ್ಲಮ್ ಆಯ್ತು ಅನಾಹುತ? ಇಲ್ಲ ಸರ್, ಆತರ ಏನೂ ಆಗಿಲ್ಲ. ನಾನು ಅಂಗಡಿ ಸ್ಟಾರ್ಟ್ ಮಾಡಿ 3 ವರ್ಷ ಆಯ್ತು. ಈ ಅಂಗಡಿ ಸ್ಟಾರ್ಟ್ ಮಾಡಿ ಇದಕ್ ಮುಂಚೆ ಇನ್ನೂ 3 ವರ್ಷ ಇದೇ ಲೈನ್ ಅಲ್ಲಿ ಇದ್ದೆ, ಜನೌಷಧಿ ವರ್ಕ್ ಮಾಡ್ತಿದ್ದೆ. 6 ವರ್ಷದಿಂದ ಏನು ಕೇಳಿಲ್ಲ ಸರ್, ಏನು ಪ್ರಾಬ್ಲಮ್ಸ್ ಇಲ್ಲ, ಎಲ್ಲ ಪಾಸಿಟಿವ್ ಆಗಿ ಚೆನ್ನಾಗಿ ಹೋಗ್ತಾ ಇದೆ. ಎಷ್ಟು ಸ್ಟೋರ್ಸ್ ಗಳಿದೆ ಬೆಂಗಳೂರಲ್ಲಿ? ತುಂಬಾ ಸ್ಟೋರ್ಸ್ ಗಳು ಆಗ್ತಿದಾವ ಇಲ್ಲ ಅವರೇ ಪ್ರೈವೇಟ್ ಆಗಿ ಮಾಡಿ? ತುಂಬಾನೇ ಇದೆ ಸರ್.
ತುಂಬಾನೇ ಇದೆ. ಈ ಏರಿಯಾದಲ್ಲೇ ನೋಡಿ ಎವ್ರಿ 1 ಕಿಲೋಮೀಟರ್ ಒಂದು ಅಂಗಡಿ ಸಿಗುತ್ತೆ. ಒಂದ್ ಅಂಗಡಿ ಸಿಗುತ್ತೆ. ಓಕೆ ಓಕೆ. ಈಗೀಗ ಎಲ್ಲರಿಗೂ ಇನ್ಫಾರ್ಮೇಶನ್ ಗೊತ್ತಾಗಿ ಮಾಡ್ತಿದ್ದಾರೆ, ಸ್ಟೋರ್ಸ್ ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದೆಲ್ಲ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಾ ಇದೆ. ಹ್ಮ್. ಲಾಸ್ಟ್ 3 years ಅಲ್ಲಿ ನಾನು ಅಂಗಡಿ ಸ್ಟಾರ್ಟ್ ಮಾಡೋದಾಗಿದ್ದ ಸಿಚುವೇಶನ್ ಬೇರೆ, ಈಗ ತುಂಬಾ ಚೇಂಜ್ ಆಗಿದೆ. ಚೇಂಜ್ ಆಗಿದೆ. ಜನಗಳಿಗೂ ಗೊತ್ತಾಗಿದೆ, ಅವರೇ ವಾಲಂಟಿಯರ್ ಆಗಿ ಬಂದು ಕೇಳ್ತಾರೆ ಇದೆಲ್ಲ ಸಿಗುತ್ತಾ ನಿಮ್ಮಲ್ಲಿ. ಓಕೆ. ಇದೆ ನೀವು ಕೇಳಿ ಸೇಮ್ ಕ್ವಶನ್ಸ್, ಅವ್ರಿಗೂ ಅದೇ ಡೌಟ್ ಇರುತ್ತೆ, ಕ್ವಾಲಿಟಿ ಡೌಟ್ ಕ್ವಾಲಿಟಿ ಡೌಟ್ ಇರುತ್ತೆ. ಏನಕ್ಕೆ ಸರ್ ಇಷ್ಟು ರೇಟ್ ಕಡಿಮೆ ಕಮ್ಮಿ ಅಂತಾರೆ. ಸಿಗ್ತಾ ಇದೆಯಲ್ಲ ಅದಕ್ಕೆ. ಈಗ ಸುಮ್ನೆ ತಮಾಷೆ ಹೇಳೋದಾದ್ರೆ ವರದಕ್ಷಿಣೆ ಬೇಡ ಅಂದ್ರೆ ಅಳಿನಲ್ಲಿ ಕೊರತೆ ಅನ್ನಂಗೆ. ರೇಟ್ ಕಮ್ಮಿ ಇರುತ್ತಲ್ಲ, ಔಷಧಿ ಇರುತ್ತೇನ್ರಿ ಅಂತ ಕೇಳೋರು ಇದಾರೆ. ಕೆಲವರು ಹೇಳ್ತಾರೆ ಇಲ್ಲ 50% ಮಾತ್ರ ಔಷಧಿ ಇರುತ್ತೆ ಅಂತಲ್ಲ, ಅದೆಲ್ಲ ಏನಿಲ್ಲ, 100% ಸೇಮ್ ಕ್ವಾಲಿಟಿ ಕ್ವಾಲಿಟಿ ಇರುತ್ತೆ. 2008ರಿಂದ ಇದೆ. ಹಾಗೆ ಯಾರಾದ್ರೂ ಹೇಳೋದ್ರಲ್ಲಿ ಒಂಚೂರಾದ್ರೂ ನಿಜ ಇದ್ದಿದ್ರೆ ಇಷ್ಟು ವರ್ಷದಲ್ಲಿ ಇರ್ತಾ ಇರ್ಲಿಲ್ಲ, ಇದು ಇಲ್ಲಿವರೆಗೂ ಬೆಳಿತಾನೆ ಇರಲಿಲ್ಲ. ಬೆಳೀತಾ ಇರ್ಲಿಲ್ಲ. ಸರ್ ಈಗ ಆಲ್ಮೋಸ್ಟ್ 22,000 ಅಂಗಡಿ ಆಗಿದೆ ಆಲ್ ಓವರ್ ಇಂಡಿಯಾ. ಆಲ್ ಓವರ್ ಇಂಡಿಯಾ 22,000 22,000 ಅಂಗಡಿ ದಾಟ್ತು. ಹಾ. ಅವ್ರ ಟಾರ್ಗೆಟ್ ಇದ್ದಿದ್ದು 25,000 ಶಾಪ್ಸ್ ವಿತ್ ಇನ್ ಮೇ ಈ ವರ್ಷ. ಇನ್ನು ಹೋಗ್ತಾ ಹೋಗ್ತಾ ತುಂಬಾ ಜಾಸ್ತಿ ಆಗುತ್ತೆ. ಎಕ್ಸಾಂಪಲ್, ನನ್ಗೆ ಇಬ್ಬರು ಕಸ್ಟಮರ್ಸ್ ಇದ್ರು, ಹ್ಮ್. ಹಸ್ಬೆಂಡ್ ಅಂಡ್ ವೈಫ್, BP, ಡಯಾಬಿಟಿಸ್ ಎಲ್ಲ ಎಲಿಮೆಂಟ್ಸ್ ಇತ್ತು. ಅವರು ತಿಂಗಳಿಗೆ 21,000 22,000 ಖರ್ಚು ಮಾಡ್ತಾ ಇದ್ರು. ಓಕೆ ಓಕೆ. ಇನ್ಸುಲಿನ್ಸ್ ಟ್ಯಾಬ್ಲೆಟ್ಸ್ ಎಲ್ಲ ಸೇರಿಸಿ. ನಮ್ಮಲ್ಲಿ ಬಂದ್ರೆ ಅದು 6,800ರಿಂದ 6,800ರಿಂದ 7,000ದಲ್ಲಿ ಮುಗ್ದೈತೆ ಅವ್ರ ಕೆಲಸ. ಅಲ್ಲೇ ಮಿಕ್ತಲ್ಲ ಅವ್ರಿಗೆ ಎಷ್ಟೊಂದು. ಎಷ್ಟು 21,000 ಇಲ್ಲಿ 7,000 ಇಲ್ಲಿ 14,000 ರೂಪಾಯಿ ಮಿಕ್ತು. ಮಿಕ್ತ. ಆ ದುಡ್ಡಲ್ಲಿ ಮನೆ ಬಾಡಿಗೆ ಕಟ್ಕೋಬಹುದು, ಹ್ಮ್. ಇಲ್ಲ ಯಾವ್ದೋ EMI ಕಟ್ಬೋದು, ಕಟ್ಬೋದು. ಇಲ್ಲ ಬೇರೆ ಯಾವ್ದಾದ್ರು ಸೇವಿಂಗ್ಸ್ ಇದಕ್ಕೆಲ್ಲ ಆಗುತ್ತೆ. ಹೌದು, ಕರೆಕ್ಟ್. ಅಷ್ಟು ಡಿಫರೆನ್ಸ್ ಇರೋದ್ರಿಂದ ಒಳ್ಳೆ ಕೆಲ್ಸಕ್ಕೆ ಯೂಸ್ ಆಗುತ್ತೆ, ದುಡ್ಡು ಉಳಿಸ್ಬೋದು. ಸೊ ಜನರಿಕ್ ಮೆಡಿಸಿನ್ಸ್ ಆರಾಮಾಗಿ ತಗೊಂಡ್ಬೋದು, ಧೈರ್ಯವಾಗಿ ತಗೋಬಹುದು ಸರ್. ಈಗ ನಾನೇ ಪರ್ಸನಲಿ ನಾನು ಐ ಆಮ್ ಡಯಾಬಿಟಿಕ್ ಸಿನ್ಸ್ 5 years. ನಾನು ಸ್ಟಾರ್ಟ್ ಮಾಡಿದಾಗ್ಲೂ ಜನೌಷಧಿ ಮೆಡಿಸಿನ್ಸ್ ಸ್ಟಾರ್ಟ್ ಮಾಡಿದ್ದು. ಟ್ಯಾಬ್ಲೆಟ್ ತಗೋತೀನಿ, ಇನ್ಸುಲಿನ್ ತಗೋತೀನಿ, 5 years ಇಂದ ತಗೊಂಡಿದ್ದೀನಿ, ಚೆನ್ನಾಗಿದ್ದೀನಿ, ಹೆಲ್ತಿ ಆಗಿದ್ದೀನಿ. ನನ್ನ ಪೇರೆಂಟ್ಸ್ಗೂ ಜನೌಷಧಿ ಮೆಡಿಸಿನ್ಸ್ ಕೊಡೋದು, ಅವರು ಅಷ್ಟೇ ಲಾಸ್ಟ್ 5-6 years ಇಂದ ಇದೇ ಮೆಡಿಸಿನ್ ತಗೋತಾರೆ, ಚೆನ್ನಾಗಿದೆ, ಪ್ರಾಬ್ಲಮ್ ಆರಾಮಾಗಿ, ಏನು ತೊಂದರೆ ಇಲ್ಲ. ಸೊ ಇದಿಷ್ಟು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿಯ ವಿಡಿಯೋ ಆಗಿತ್ತು. ಸೊ ಒಂದು ಇನ್ಫಾರ್ಮೇಟಿವ್ ಅನಿಸ್ತು, ಸೊ ಅದಕ್ಕೋಸ್ಕರ ವಿಡಿಯೋ ಮಾಡಿದೆ, ಯಾವುದೇ ರೀತಿ ಕಂಪ್ಯಾರಿಸನ್ ಅಲ್ಲ. ಸೊ ನಿಮ್ಮ ಅಭಿಪ್ರಾಯ ಏನು ಆ ಜನೌಷಧಿ ಬಗ್ಗೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬೈ ಬಾಯ್.